ಮಾರಮ್ಮನ್ ಡಿಸ್ಕ್ 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 ಚೂಡಿದಾರ್ ಸೆಟ್ ಟಾಪ್ಸ್ ದುಡ್ಡು ಬೇಡ ನನಗೆ ಇಲ್ಲ ಕೊಡ್ತಾನೆ ಆಮೇಲೆ 10,000 ಯಾಕೆ ಕೊಡ್ತೀನಿ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಟೈಮ್ ಬಂದ್ಬಿಟ್ಟು ಎಷ್ಟು ಗೊತ್ತಾ? 3:30. ಸೊ 3:30 ಇವಾಗ ನಾನು ಊಟ ಮಾಡ್ತಾ ಇದ್ದೀನಿ. ಅನ್ನ ಮತ್ತೆ ಸೊಪ್ಪು ಸಾಂಬಾರು ಕೊಟ್ಟೋರ ಜೊತೆಗೆ ಒಂದು ಚಿಪ್ಸು. ಬೆಳಗ್ಗೆಯಿಂದ ಏನ್ ಮಾಡ್ತಿದ್ದೆ ಅಂದ್ರೆ ಒಂಚೂರು ಎಡಿಟಿಂಗ್ ವರ್ಕ್ ಇತ್ತಲ್ಲ ಅದನ್ನೇ ಮಾಡ್ತಿದ್ದೆ. ಆಸ್ ಇಟ್ ಈಸ್ ನಿನ್ನೆ ಮಾಡಿರೋ ವಿಡಿಯೋ ಎಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಬೆಳಗ್ಗೆ 9 ಗಂಟೆಯಿಂದ ಒಂದು 11 ಗಂಟೆವರೆಗೂ ಎಡಿಟ್ ಮಾಡ್ತೀನಿ. ಆ ಗ್ಯಾಪಲ್ಲಿ ಏನಾದರೂ ಪ್ರಮೋಷನ್ ಶೂಟದ್ದು ಎಡಿಟ್ ವಿಡಿಯೋ ಇತ್ತು ಅಂದ್ರೆ ಅದನ್ನು ಕೂಡ ಮುಗಿಸಾಕ್ಬಿಡ್ತೀನಿ. ಅಷ್ಟೆಲ್ಲ ಮಾಡಿ ಮುಗಿಸೋಷ್ಟರಲ್ಲಿ ಇವತ್ತೊಂದು ಚೂರು ಲೇಟ್ ಆಯಿತು. ಇಷ್ಟು ದಿನ ಡೈಲಿ 12 ಗಂಟೆಗೆ ಇಲ್ಲ ಒಂದೊಂದು ಟೈಮು ಬೆಳಗ್ಗೆ ಸ್ಟಾರ್ಟ್ ಮಾಡ್ತಿದ್ದೆ, ಇಲ್ಲ 1 ಗಂಟೆ ಸ್ಟಾರ್ಟ್ ಮಾಡ್ತಿದ್ದೆ. ಬಟ್ ಇವಾಗ ಒಂಚೂರು ಲೇಟ್ ಆಗಿಬಿಟ್ಟು 3:30 ಸ್ಟಾರ್ಟ್ ಮಾಡಿದ್ದೀನಿ. ಚಿಪ್ಸ್ ತಿನ್ನೋಣ, ಅನ್ನ ಸಾಂಬಾರು ಚಿಪ್ಸ್ ತಿನ್ನೋಣ. ಆ್ಯಂಡ್ ನೈಟ್ ಒಂದು ಒಳ್ಳೆ ಬ್ಯೂಟಿಫುಲ್ ಕಾಂಟೆಂಟ್ ಇದೆ ಗೈಸ್. ನಾನು ಸೊಪ್ಪು ಸಾಂಬಾರು ತಿನ್ನಲ್ಲ. ಈ ಸೊಪ್ಪು ಸಾಂಬಾರಲ್ಲಿ ಇದ್ರಲ್ಲಿ ಸೊಪ್ಪು ಯಾವುದು ಮತ್ತೆ ಮೆಣಸಿನ್ಕಾಯಿ ಯಾವುದು ಕರ್ಬೇವಿನ ಸೊಪ್ಪು ಯಾವುದು ಒಂದು ಚೂರು ಗೊತ್ತಾಗಲ್ಲ. ಗೊತ್ತಾ? ಎಲ್ಲ ತಿನ್ಬೇಕು. ಉಪ್ಪಿಟ್ಟು ಮತ್ತೆ ಈ ಸೊಪ್ಪು ಸಾಂಬಾರು ಜಾಸ್ತಿ ತಿನ್ನೋದೇ ಇಲ್ಲ. ನಮ್ಮ ಅವ್ವಾಕಿನೂ ಅನ್ನ ಸಾಂಬಾರು ತಿನ್ನಕತ್ತಾಳ, ಭಾಳ ಚಲೋಗ ತಿನ್ನಕತ್ತಾಳ ಅನ್ಕೊಂಡು. ಏನ್ರಿ ಆದ್ರೂ ನೀನ್ ಯಾಕಮ್ಮ ಇಷ್ಟು ಕ್ಯೂಟ್ ಆಗಿ ಉಟ್ಬಿಟ್ಟೆ? ಏರ್ಬಿಡ್ತು ಮೇಲೆ. ಹಲೋ, ಅವಾಗ ತಮಾಷೆ ಮಾಡ್ತೀನಿ, ಸೀರಿಯಸ್ ಆಗಿಲ್ಲ ತಗೊಬರ್ದು ನೀನು. ಹೇಳಿದಷ್ಟು ಹಂಗೆ ಮೇಲೆ. ಬಾ 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 ಬಾ. ಕಮೆಂಟ್ ಅಲ್ಲಿ ಮಧುಮ ಸೋ ಇನೋಸೆಂಟ್ ಅಂತ ಒಬ್ರು ಕಮೆಂಟ್ ಹಾಕಿದ್ರಪ್ಪ. ಸೋ ಇನೋಸೆಂಟ್ ಕ್ಯೂಟ್ ಅಂತೆಲ್ಲ ಹಾಕ್ಬಿಟ್ಟಿದ್ರು. ಅಂದ್ರೆ ಪಾಪ ಮುಗ್ಧತೆ ಕ್ಯೂಟ್ ಆಗವ್ರು ನಮ್ಮಮ್ಮ. ಯಾವ ಆಂಗಲ್ ಇಂದ ಕಾಣಿಸ್ತಿದ್ಯಮ್ಮ ಕ್ಯೂಟು ಇನೋಸೆಂಟು? ನೋಡೋಕ್ ಮಾತ್ರ ಇನೋಸೆಂಟು, ಹೊಡಿತಾರೆ ವೈಲೆಂಟ್. ನನ್ನ ಹತ್ರ ಮಾತ್ರ ಫುಲ್ಲು ವೈಲೆಂಟ್ ಪಕ್ಕ. ಗೈಸ್, ಈ ತರ ಚಿಕ್ಕ ಪುಟ್ಟ ಆಲಿಗಡೆ ತಿನ್ಬೇಕಾರೆ ಹುಷಾರಾಗಿ ತಿನ್ಬೇಕು. ಬಿಕಾಸ್ ಜೋಶಲ್ಲಿ ತಿಂದ್ಬಿಡ್ತೀವ, ಈ ಪಾರ್ಟು ಹಿಂಗ್ ಸೆಂಟ್ರಲ್ ಹೋಯ್ತು ಅಂದ್ರೆ ಪರ್ಫೆಕ್ಟ್ ಆಗಿ ರಕ್ತ ಬಂದ್ಬಿಡುತ್ತೆ. ಹುಷಾರಾಗಿ ನೋಡ್ಕೊಂಡು ತಿನ್ಬೇಕು. ನೀವು ನೋಡ್ಕೊಂಡು ತಿನ್ನಿ. ಏನ್ ಮಮ್ಮ? ನೀನ್ ನನ್ನ ಮಗ ಅಲ್ವಾ? ಬಾಡಿಗೆ ಮನೆ ಮಗನ. ಬಾಡಿಗೆ ಮಗ ಆದ್ರೆ ಆಚೆ ಕಡೆ ಒರೆಸ್ತಾನೆ, ಸ್ವಂತ ಮಗ ಆದ್ರೆ ಒಟ್ಟಿನಲ್ಲಿ ಒರೆಸ್ಲೇಬೇಕು. 2 ಆಪ್ಷನ್ ಅಲ್ಲೂ ಒರೆಸ್ಲೇಬೇಕು. ಮನೆ ಒರೆಸ್ಬೇಕಂತೆ ಗೈಸ್. ನೋಡು, ನನ್ ಮದ್ವೆ ಆದ್ರೂ ಕೂಡ ನಾನು ಒರೆಸಲ್ಲ. ಗೊತ್ತಾ ಗೈಸ್? ಯಾಕೋ ಸಿಕ್ಕಾಪಟ್ಟೆ ಬೋರ್ ಆಗ್ತಿದೆ. ಅದಕ್ಕೆ ಫ್ರಿಜ್ ಅಲ್ಲಿ ಏನಾರು ಐತ ಅಂತ ಹುಡುಕ್ತಿದ್ದೆ. ಈ ಚಿರು ಬರ್ತಡೇ ದಿನ ಒಂಚೂರು ಕೇಕ್ ಎಳ್ತಿಟ್ಟಿದ್ರು, ಅದನ್ನ ತಿನ್ಬೇಕಂತ ತಗೊಂಡ್ಬಿಟ್ಟೆ. ಗೈಸ್, ನಮ್ಮ ಅಪ್ಪ ಬಂದ್ರು ಫೈನಲಿ ಮನೆಗೆ. ಇವಾಗ ನಮ್ಮ ಡ್ಯಾಡಿ ಮಮ್ಮಿಗೆ ಒಂದು ಸರ್ಪ್ರೈಸ್ ಮೀನ್ಸ್ ಅದೇ ಏನೋ ಒಂದು ಟಾಸ್ಕ್ ತರ ಅದು. ಓಕೆನಾ? ಬೇಗ ರೆಡಿ ಆಗ್ಬೇಕು ಗೈಸ್. ಇವತ್ತು 8ನೇ ಅದ್ಭುತ ಏನ್ ಗೊತ್ತಾ? ನಮ್ಮ ಅಮ್ಮ ಇವತ್ತು 6:30ಗೆ ಅಡಿಗೆ ಎಲ್ಲ ಪ್ರಿಪೇರ್ ಮಾಡ್ತಾರ. ಅಮ್ಮ ಏನಮ್ಮ ಆಶ್ಚರ್ಯ, ಅಪ್ಪನ್ ಕಂಡ್ರೆ ಇಷ್ಟೊಂದು ಭಯನಾ ಗೈಸ್? ಅದು ಗಂಡನ್ ಕಂಡ್ರೆ ತುಂಬಾ ಭಯ ಬಂದ್ಬಿಟ್ಟೈತೆ. ಅದಕ್ಕೆ 6:30ಗೆನೆ ಫುಲ್ ನೀಟಾಗಿ ಊಟ ಗೀಟ ಎಲ್ಲ ರೆಡಿ ಮಾಡ್ತಾರೆ. ನೋಡಿ, ಸಾಂಬಾರ್ ರೆಡಿ ಮಾಡೋರೆ. ಇದೇನಿದು? ಇದು ಸೊಪ್ಪು ಸಾಂಬಾರು, ಇದು ಅನ್ನ. ಎಲ್ಲಾರ ಮನೆಯಲ್ಲೂ ಗಂಡನ್ ಏನದು ಹಸ್ಬೆಂಡ್ ವೈಫ್ ಕಂಡ್ರೆ ಭಯ ಪಡ್ತಾರೆ. ನಮ್ಮ ಮನೇಲಿ ವೈಫ್ ಹಸ್ಬೆಂಡ್ ನ ಕಂಡ್ರೆ ಭಯ ಪಡ್ತಾರೆ. ಆಬ್ವಿಯಸ್ಲಿ ಭಯ ಎಲ್ಲ ಅಲ್ಲ. ಯಾಕೆ ಪಡ್ಬೇಕು ಅಂದ್ರೆ ಯೂನಿವರ್ಸಲ್ ಪ್ರಾಬ್ಲಮ್ ಅದಂಗೆ. ಕೇಳೋ ನಿಮ್ಗೆ ಭಯ ಹೆಂಗ್ ಗೊತ್ತಾ? ರೂಮ್ ಒಳಗಡೆ ಇದ್ದಾಗ, ಮನೆ ಒಳಗಡೆ ಇದ್ದಾಗ ನಿನ್ ಟಾಪಿಕ್ ಚೇಂಜ್ ಮಾಡ್ಬೇಡ. ಅಪ್ಪನ್ ಕಂಡ್ರೆ ಭಯ ಅಂತ ಒಪ್ಕೊಬಿಡು. ಟಾಪಿಕ್ ಚೇಂಜ್ ಮಾಡ್ತಾರ ಅಮ್ಮ. ಗೈಸ್, ಇವತ್ತಿನ ಬ್ಲಾಗ್ ಮ್ಯಾಟ್ರ್ ನಮ್ಮ ಅಮ್ಮಂಗ್ ಗೊತ್ತಿರೋದ್ರಿಂದ ಹೆಂಗ್ ಒದ್ದಾಡ್ತೈತೆ ಗೊತ್ತಾ? ಅಯ್ಯೋ, ಯಾವಾಗ ಸ್ಟಾರ್ಟ್ ಮಾಡ್ತಾನೋ ಅಂತ ಕಾಯ್ತೈತೆ. ಗೈಸ್, ನಮ್ಮಪ್ಪ ನನ್ನ ಟಿ ಶರ್ಟ್ ಹಾಕೊಂಡ್ಬಿಟ್ಟವ್ರು ನೋಡಿ. ನಂತರನೇ ಕಾಣ್ತೀಯಪ್ಪ ನನ್ನ ಟಿ ಶರ್ಟ್ ಹಾಕೊಂಡಾಗ. ನಮ್ಮ ಮನೆ ಮಾರಮ್ಮ ನೋಡ್ತೀರ ಗೈಸ್? ಮಾರಮ್ಮನ್ ಡಿಸ್ಕ್ 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 ಗೈಸ್, ಫೈನಲಿ ಎಲ್ಲ ರೆಡಿಯಾಗಿ ಕುತ್ಕೋತವ್ರೆ. ಇವಾಗ ಹೇಳೋಣ ಏನು ಎತ್ತ ಏನ್ ಕತೆ ಅಂತ. ನಮ್ಮ ವಿಷಯ ಗೊತ್ತಾಗ್ಬಿಟ್ಟು ಹೆಂಗ್ ಆಡ್ತೈತೆ ನೋಡಿ, ವಿಲ ಅಂತ ಒದ್ದಾಡ್ತೈತೆ. ತಗೋಪ್ಪ, ಸ್ಯಾಮ್ಸಂಗ್ ಫೋನ್ ಕೊಡ್ತಾ ಇದೀನಿ. ಇವತ್ತಿನ ಟಾಸ್ಕ್ ಏನ್ ಗೊತ್ತಪ್ಪ ಗೈಸ್? ಇವಾಗ ಹೇಳೋಣ. ಅಪ್ಪ, ಮಮ್ಮಿ, ಇವಾಗ ನಿಮಗೆ 20 ನಿಮಿಷ ಟೈಮ್ ಕೊಡ್ತೀನಿ. ಓಕೆನಾ? 20 ನಿಮಿಷ ಟೈಮಲ್ಲಿ ಅಮೆಝಾನ್ ಅಲ್ಲಿ 10,000ವರೆಗೂ ಕೂಡ ನೀವು ಬುಕ್ ಮಾಡೋಂಗಿಲ್ಲ. ಕಾರ್ಟ್ ಇರುತ್ತೆ ನೋಡು, ಕಾರ್ಟ್ಗೆ ಹಾಕ್ತಾರಲ್ಲ ಎಲ್ಲ, ಟೋಟಲ್ ಇಷ್ಟು ಕಾರ್ಟ್ಗೆ ಹಾಕ್ತಾರಲ್ಲ,
ಏನೇ ಬೈ ಮಾಡಬಾರ್ದು. ಕಾರ್ಟ್ ಅಂತ ಇರುತ್ತೆ. ನಂಗೆ ಮಾಡಕ್ ಗೊತ್ತಿಲ್ವಲ್ಲ. ಕಾರ್ಟ್ ಅಲ್ಲೇ ಐತಲ್ಲಪ್ಪ. ಹೋಗುತ್ತೆ. ಇರೋ ನಿಮಿಷ ಇಲ್ಲೇ ಇರುತ್ತೆ ನೋಡಿ. ನಿಮಿಷ ಅಮೆಝಾನ್ ಇದ್ರಲ್ಲಿ ಐತಲ್ಲ ಇಲ್ವಲ್ಲ. ನಾನೇ ಮಾಡದ್ನಲ್ಲ. ಈಗ ನೋಡು ಈ ವಾಚ್ ಅನ್ಕೋ. ಈ ವಾಚ್ ಕೆಳಗಡೆ ಇಲ್ಲಿ ಇವರು ಬೈ ನೋವು ಎಲ್ಲ ಗೊತ್ತಾನಿಲ್ಲ. ಹಾ ಇದು ಹಾಕಿದ್ರೆ ಇಲ್ಲಿ ಬರುತ್ತೆ. ಸೊ ನಾವ್ ಏನ್ ಮಾಡ್ಬೇಕು? ಬುಕ್ ಮಾಡಂಗಿಲ್ಲ, ಕಾರ್ಟ್ ಮಾಡ್ಬಿಡ್ಬೇಕಾ? ಹಾ ನೀವು ಎಕ್ಸಾಕ್ಟ್ ಅಲ್ಲ 10,000 ರೂಪಾಯಿಗೆ ನೀವ್ ಏನೇನ್ ಬೈ ಮಾಡ್ತಿದ್ದೀರೋ ಅದನ್ನೆಲ್ಲ ಕಾರ್ಟ್ಗೆ ಹಾಕ್ಬೇಕು. ಎಕ್ಸಾಕ್ಟ್ 10,000 ರೂಪಾಯಿ ಹಾಕ್ಬೇಕು. ಇಬ್ರಿಂದನು ಸೇರಿ 10,000 ರೂಪಾಯಿ ಇರೋ ಬಡ್ಜೆಟ್ ಅಲ್ಲಿ ಏನೇನ್ ಬೈ ಮಾಡಿದ್ರು ಓಕೆ ಎಲ್ಲ ಬೈ ಮಾಡ್ಕೊಳ್ಳಿ. ಆ ಕಾರ್ಟ್ ಅಲ್ಲಿ ಹಾಕ್ಬೇಕು. ಅಂದ್ರೆ ಕಾರ್ಟ್ಗೆ ಹಾಕಿದ್ರೆ ಟೋಟಲ್ ಗೊತ್ತಾಗುತ್ತೆ. ಎಕ್ಸಾಕ್ಟ್ 10,000 ರೂಪಾಯಿ ಇರಬೇಕು. ಗೈಸ್ ಅವ್ರಿಗೆ ಈಗ 20 ನಿಮಿಷ ಟೈಮ್ ಕೊಡ್ತೀನಿ. 20 ನಿಮಿಷದಲ್ಲಿ ಏನೇನೆಲ್ಲ ಬೈ ಮಾಡ್ತಾರಂತ ನೀವು ನೋಡಿರಂತೆ. 3, 2, 1 ಸ್ಟಾರ್ಟ್. ಜೋರಾಗೆ ಮಾತಾಡ್ರಿ. ಅಯ್ಯೋ ದೇವ್ರೆ. ಆಯ್ತು ಬಿಡ. ಅಲ್ಲ ಗೈಸ್ ಇದ್ರಲ್ಲಿ ಜೋರಾಗಿ ಮಾತಾಡ್ ಪರವಾಗಿಲ್ಲ. ಇದ್ರಲ್ಲಿ ಅರ್ಧಕ್ಕರ್ಧ ನಾವ್ ಅಪ್ಪ ನಾನು ಅಕ್ಕ ಹೊಡಿತೀನಿ, ಟೈಪ್ ಮಾಡ್ತೀನಿ ಬಿಡು. ಎಲ್ಲಿ ಬಂತು? ಅಲೋ ಮಾಡು. ನೀನು ಇದನ್ನ ಟೈಪ್ ಮಾಡಕ್ ಬರ್ದವ್ರಿಗೆ ಹಾಳು ಮಾಡಾಕಿದ್ನಿ. ಸಿಲ್ಕ್ ಕಾಟನ್, ಮೈಸೂರು ಸಿಲ್ಕ್, ಸಾಫ್ಟ್ ಸಿಲ್ಕ್ ಬಂತಲ್ಲ. ಅದಲ್ಲ ನಾನು ಹೇಳ್ತೀನಿ. ಮೈಸೂರು ಸಿಲ್ಕ್, ಕಾಟನ್, ಸಾಫ್ಟ್ ಸಿಲ್ಕ್ ಸ್ಯಾರಿ. ಏನ್ ಗೊತ್ತಾ ನೋಡಿ, ಇಲ್ಲಿ ಐತೆ ನೋಡಿ. ಇಲ್ಲಿ ಅಯ್ಯೋ ಇಲ್ಲಿ ಇಲ್ಲಿ ನೋಡು. ಇದು ಆಡ್ ಟು ಕಾರ್ಟ್. ಇದು ಕೊಟ್ರೆ ಅದು ಆಡ್ ಆಗಿರುತ್ತೆ. ಏನೇನ್ ಬೇಕೋ ಆಡ್ ಆಗಿರುತ್ತೆ. ನೀನ್ ಮಾಡಂಗಿರ ನಾನು ಬರೀ ನೀವು ಶೀರಾ ಮಾಡಿ ಕೂತಂತೀಯಾ? ಮತ್ತೆ ಶೀರಾ ತಗೊಂಬಿಟ್ರೆ ಹುಡಿಕೊಂಡು ಮತ್ತೆ ಏನು ಅದಕ್ಕೆ ಅರ್ಜೆಂಟ್ ಮಾಡ್ತಾ ಇದೆಯಲ್ಲ. ಇರು ಮತ್ತೆ ಇಲ್ಲಿ ಬಂತಲ್ಲ ಇನ್ನೇನು. ನಾನಿವಾಗ ನಮ್ಮ ಅಮ್ಮನ ಮೊಬೈಲೇ ನಮ್ಮ ಅಮ್ಮನ್ ಕೊಡ್ತೀನಿ. ಓಕೆನಾ ನೀನು ನಿನ್ ಮೊಬೈಲಲ್ಲಿ 5,000 ರೂಪಾಯಿ ಮಾಡಿರು. ಅಪ್ಪನ ಮೊಬೈಲಲ್ಲಿ 5,000 ಮಾಡಿರು. ನಾನೇ ನನಗೇನ್ ಬೇಕು ಮಾಡ್ಕೊಳ್ತೀನಿ. ಅದೇ ನಿನಗೇನ್ ಬೇಕೋ 5,000 ರೂಪಾಯಿ ನೀನ್ ಮಾಡು. ಅಮ್ಮಂಗೆ ಏನ್ ಬೇಕೋ ಅಮ್ಮ ಮೊಬೈಲ್ 5,000 ಮಾಡ್ಕೊಳುತ್ತೆ. ಗೈಸ್ ಇಲ್ಲೆಲ್ಲ ಟೈಪಿಂಗ್ ಯೂಸ್ ಇಲ್ಲ, ಓನ್ಲಿ ಮೈಕ್. ಕಾಟನ್ ಶರ್ಟ್. ಜೋರಾಗಿ ಮಾತಾಡಮ್ಮ. ನಾವು ಅಮ್ಮನ ಅಮೆಝಾನ್ ಅಪ್ಡೇಟ್ ಮಾಡ್ಬೇಕಂತ ಸ್ಟಾಪ್ ಮಾಡೋಣ. ₹1 ಕಮ್ಮಿ ಅವ್ರು ಇಬ್ರಿಗೂ ಇಲ್ಲ. ನಿಂದ 5,000 ಮಾಡಿರಿ ಇಲ್ವಲ್ಲ ಇಬ್ರಿಗೂ? ನೀವು ಮಾಡಿದ್ ನಾನು ಹೇಳ್ತೀನಿ. ಹಂಗಾದ ಕಷ್ಟ ಕಮ್ಮ. ₹1 ಕಮ್ಮಿ ಆದ್ರೂ ಇಲ್ಲ. ಹಂಗೆ ಮಾಡಕ್ಕ ನೀನು 5,000 ಮಾಡಿ. ನೀನು 5,000 ಮಾಡಿ. ನೀನು ಮಾಡಿ 5,000, ನಾನು 5,000 ಹೆಂಗೆ ಮಾಡ್ತೀನಿ? ಆಗಿಲ್ಲ ನನಗೆ ಕೊಡು, ನಾನು ಮಾಡ್ಕೊತೀನಿ. ಸ್ಟಾರ್ಟ್ ಮಾಡ್ತೀನಿ ಈಗ. ಓಕೆ ಪೆನ್ ಡ್ರೈವ್. ಅಪ್ಪ ಪೆನ್ ಡ್ರೈವ್ ಬುಕ್ ಮಾಡ್ತಾರೆ. ಬರುತ್ತೆ ನೀ ಗೈಸ್ ಅಲ್ಲಿ ಮೈಕ್ ಆನ್ ಮಾಡ್ಬಿಟ್ಟು ನಾವು ಅಪ್ಪ ಪೆನ್ ಡ್ರೈವ್ ಹೇಳೋದಕ್ಕೆ ಅಲ್ಲಿ ಪೆನ್ ಡ್ರೈವ್ ಅಂತ ಬಂದೈತೆ. ಈ ಕಡೆ ನಾವು ಅಮ್ಮ ಬ್ಯಾಗ್ ನೋಡ್ತವ್ರು ಗುರು. ಅಲ್ಲ ಸಿಕ್ಕಿದ ಚಾನ್ಸ್ ಅಂದ್ರೆ ಬ್ಯಾಗ್ ನೋಡ್ತಿರೋದು. ಆದರೂ ಸ್ಯಾರಿ ಹೆಣ್ಮಕ್ಳು ಅಂತ ಬಂದಾಗ ಸ್ಯಾರಿ ಇಷ್ಟಪಡ್ತಾರೆ. ಗಂಡ್ಮಕ್ಳು ಬಂದಾಗ ಈ ಇಯರ್ಫೋನು, ಈ ಪೆನ್ ಡ್ರೈವು ಇಂಥದ್ದು ಇಷ್ಟಪಡ್ತಾರೆ. ಗೈಸ್ ಒಂದು ಪೆನ್ ಡ್ರೈವ್ ಬುಕ್ ಆಯ್ತು ನಾವು ಅಪ್ಪಂಗೆ. ನಾವು ಅಮ್ಮ ಅಲ್ಲಮ್ಮ ಎಕ್ಸಾಮ್ ಅವರು ಈ ಕಾನ್ಸಂಟ್ರೇಟ್ ಮಾಡಿಲ್ಲ ಅನ್ಕೋತೀನಮ್ಮ. ನೀನು ಈ ರೇಂಜಿಗೆ ಬುಕ್ ಮಾಡೋದ್ರ ಕಾನ್ಸಂಟ್ರೇಟು. ಮಾತಾಡ್ರ ಇರೋ ಮಾತಾಡ್ಬಿಟ್ರೆ ಇಲ್ಲಿ ಬುಕ್ ಮಾಡೋದು ಹೆಂಗೆ ನಾವು? ನೆಕ್ಸ್ಟ್ ನಾವು ಅಪ್ಪ ವಾಚ್ ಕಡೆಗೆ ಹೋಗುತ್ತೆ. ಅಮ್ಮ ಇನ್ನೂ ಸ್ಯಾರಿಲೇ ಇದೆಯಲ್ಲಮ್ಮ ನೀನು. ಅಪ್ಪ ಅಲ್ಲೇ ಒಂದು ಬುಕ್ ಮಾಡಾಗಲೇ ಮುಂದಕ್ಕೆ ಹೋಯ್ತೆ. ಅಮ್ಮ ಸ್ಯಾರಿ ಬಿಟ್ಟು ಮುಂದಕ್ಕೆ ಹೋಯ್ತಿಲ್ಲ. ಗೈಸ್ ನಮ್ಮ ಅಪ್ಪ ಬೋಟದು ವಾಚ್ ನೋಡ್ತವ್ರೆ. ಬೋಟು ನಾಯ್ಸ್ ವಾಚ್ ಎಲ್ಲ ಸ್ಮಾರ್ಟ್ ಆಗಿರೋರು ಸ್ಮಾರ್ಟ್ ವಾಚ್ ಬುಕ್ ಮಾಡ್ತವ್ರೆ. ಮೌನ ವ್ರತ ಇರಬಾರ್ದು, ಮಾತಾಡಬೇಕು. ಏನೇನಂತ ಮಾತಾಡಬೇಕು. ನಾವು ಅಮ್ಮ 3 ಸಲ ಹೇಳೋರೆ ಚೂಡಿದಾರ್ ಟಾಪ್. ಅಯ್ಯೋ ದೇವ್ರೆ. ಯೋಗ ಮಾಡ್ತಿದ್ಯಾ? ನಮ್ಮಪ್ಪ ಯಾಕೋ ಎಕ್ಸಿಟ್ ಆಗ್ಬಿಟ್ಟೈತೆ. ಆಮೇಲೆ ಸಿಗ್ತಿಲ್ಲ ಮತ್ತೆ. ಓಹ್ ಟೋಟಲ್ ಕ್ಯಾಲ್ಕುಲೇಷನ್ ಮಾಡ್ತಿರೋದು ಇಲ್ಲಿ. ಓಕೆ ಅದನ್ನ ನೋಟ್ ಮಾಡ್ಕೊಂಡಿರಿ ಬಿಡು. ನೋಟ್ ಮಾಡ್ಕೊಂಡು ಅದು ಕ್ಯಾನ್ಸಲ್ ಕೊಡ್ಬೇಡ. ಇನ್ನೊಂದೇನು ಗೊತ್ತಾ, ಈ 20 ನಿಮಿಷ ಟೈಮಿಂಗ್ಸಲ್ಲಿ ಯಾರು ಬೇಗ ಅಥವಾ 5,000 ಕಂಪ್ಲೀಟ್ ಅಲ್ಲ 5,000 ಹತ್ರ ಕಂಪ್ಲೀಟ್ ಮಾಡಿರ್ತಾರೋ ಅವ್ರಿಗೆ ಇನ್ನೊಂದು 5,000 ಎಕ್ಸ್ಟ್ರಾ ಕೊಡ್ತೀನಿ. ಖುಷಿ ನೋಡು ಖುಷಿ. ನಮ್ಮಪ್ಪ ಕ್ಯಾಲ್ಕುಲೇಟರ್ ಏನೋ ಮಾಡ್ತಾ ಇದೆ. ನಮ್ಮ ಅಪ್ಪಗೆ ಅಪ್ಪ 1 2 3 4 5 6 1 3 4 2 3 1 2 3 3 5 6 8 3 1 4 3 1 4 3 2 1 ಇದು ದಿಸ್ 4 5 6 7 8 9. ಅಪ್ಪ ನೀನು ಕ್ಯಾಲ್ಕುಲೇಟ್ ಮಾಡೋಷ್ಟೆಲ್ಲ ಟೈಮ್ ಹೊಂಟೋಗೋದು ಕಣಪ್ಪ. ಇನ್ನೊಂದು 2 ನಿಮಿಷ ಆದಮೇಲೆ ಇನ್ನೊಂದು ಟಿಸ್ಟ್ ಕೊಡ್ತೀನಿ. ಪೆನ್ ಡ್ರೈವ್
ಚುಂಡಿ ಆರಾಮಾಗಿ ಹಿಂದೆ ನಮ್ಮಪ್ಪ 3ನೇದಕ್ಕೆ ಹೋಗ್ತಾರೆ. 2 ಆಗಲೇ ಬುಕ್ ಆಗೈತೆ. ಪ್ಯಾಂಟ್ಸ್ ಈಗ ಪ್ಯಾಂಟ್ ಕಡೆಗೆ ಹೋಗೋರು ನಮ್ಮಪ್ಪ. ನೀನು ಏನಮ್ಮ ಇನ್ನು ಸ್ಯಾರಿ ಟಾಪಲ್ಲೇ ಇದೆಯಾ? ಅಷ್ಟೇ ಬಿಡ್ರಪ್ಪ, ಹೋಯ್ತು ನಿನ್ನ ನಮ್ಮಪ್ಪ ಗೆಲ್ತಾರೆ, ನಮ್ಮಮ್ಮ ಸೋಲ್ತಾರೆ. ಅಕಸ್ಮಾತ್ ನಮ್ಮಮ್ಮ ಸೋತ್ಬಿಟ್ರೆ ಗೈಸ್, ನಮ್ಮ ಅಪ್ಪಂಗಂತೂ ಸ್ವಾಮಿ ನಾನು ಸ್ವಾಮಿ ಬಿಟ್ಕೊಡು ಸ್ವಾಮಿ. ಗೈಸ್ ನಮ್ಮಮ್ಮ ಫೋನ್ ಒಂಚೂರು ವೀಕ್ ಆಗ್ಬಿಟ್ಟೈತೆ ಪಾಪ. ಅವ್ರಿಗೆ ಹುಡ್ಕಕ್ಕಾಯ್ತಿಲ್ಲ ಅಂತಲ್ಲ, ಅವರು ಆಗ್ಲಿಂದ ಟಾಪ್ ಸ್ಯಾರೀಸ್ ನೋಡ್ತಾನೆ ಅವ್ರಿಗೆ ಕಲರ್ ಇಷ್ಟ ಆಯ್ತಿಲ್ಲ, ಅದಕ್ಕೆ ನಮ್ಮಪ್ಪ ಮತ್ತೆ ವಾಪಸ್ ಪೆಂಡ್ರೈವ್ ಕೊಡಿಕೆ ಬಂದೈತೆ. ಏನು ಅದು ಹೋಗೈತಂತ ಮಾತಾಡ್ ಪಾಪ. ತಡಿಯ ಬುಕ್ ಮಾಡ್ತಾ ಇದ್ದೀನಿ, ಮಾತಾಡಿ ಕೂತ್ಕೊಂಡ್ರೆ ಬರ್ತೋದೆ. ಅದನ್ನ ಏನ್ ಬುಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟಾರ, ಬುಕ್ ಮಾಡು. ಹುಡುಕ್ತಾ ಇದ್ದೀನಿ ನಾನು. ಇನ್ನ 900 ರೂಪಾಯಿದು 2 ರೂಪಾಯಿ ಹುಡುಕ್ಬೇಕು, ಎಲ್ಲಿ ಆಗತ್ತದು? ಇನ್ನೊಂದು 4 ನಿಮಿಷ ಆದ್ಮೇಲೆ ಹೇಳ್ತೀನಿ ಇನ್ನೊಂದು ಟ್ವಿಸ್ಟ್ ಏನಂತ. ಆರಾಮಾಗಿ ಮಾಡಿ ಗೈಸ್. ಆದ್ರೂ ಈ ತರ ಚಾಲೆಂಜಸ್ ಕೊಡೋಕೆ ಒಂಥರ ಮಜವಾಗಿರುತ್ತೆ, ಸಖತ್ತಾಗಿರುತ್ತೆ. ಅವರು 10,000 ರೂಪಾಯಿ ಸಿಗುತ್ತೆ, 5,000 ರೂಪಾಯಿ ಸಿಗುತ್ತೆ ಅವರಿಗೆ. ಬಟ್ ಆದರೆ ಎಕ್ಸಾಕ್ಟ್ 5,000 ರೂಪಾಯಿ ಸಿಗಲ್ಲ ಅವರಿಗೆ. ಏನಿಗೆ ಹುಡುಕರು 5,000 ರೂಪಾಯಿ ಎಕ್ಸಾಕ್ಟಾಗಿ ಸಿಗಲ್ಲ. ನೋಡೋಣ ಹುಡುಕ್ತಾರ ಇಲ್ವಾ ಅಂದ್ಬಿಟ್ಟು. ಜೋರಾಗಿ ಹೇಳಮ್ಮ ಅಮ್ಮ, ನೀನ್ ಜೋರಾಗಿ ಹೇಳಿದ್ರೆ ಕೇಳ್ಸದ್ ಮೈಕಲ್ಲಿ. ನಮ್ಮ ಅಮ್ಮ ಬೇರೆ ಟೈಮಲ್ಲೆಲ್ಲ ಜೋರಾಗಿ ಮಾತಾಡ್ತಾರೆ, ಈಗ ಯಾಕೋ ಮೆಲ್ಲಕ್ಕೆ ಮಾತಾಡ್ತಾರಪ್ಪ. ಅಮ್ಮ ಒಂದಾದ್ರೂ ಆಗ್ತಾ ನಮ್ಮ ಕಾರ್ಟಿಗೆ ನೀನು ಆಗ್ಲಿಂದ ನಮ್ಮ ಅಮ್ಮ ಹಿಂದಕ್ಕೆ ಹೋಯ್ತದೆ. 2 ರೂಪಾಯಿ ಹೆಚ್ಚು ಕಮ್ಮಿ ಆಗತ್ತೆ ಮಗ, ಹಾಕ್ಬಿಡ್ತಿದ್ದೆ ಬಿಡಷ್ಟೇ. ಓಕೆ ಅಮ್ಮ, ನೀನು ಈ ಟಾಪ್ ಎಲ್ಲ ನೀನ್ ಮಾಡಿದ್ದೆ ಇವಾಗ? ಏನು? ಹೌದಾ? ಮಾಡು ಇನ್ನೊಂದು ಮಾಡಿದ್ನಲ್ಲ ಫಸ್ಟ್. ನಂದೆಲ್ಲ ಆಯ್ತು ಪಾಪ. ನೀನ್ ಮಾಡಿದ್ದಿಷ್ಟೇ ಪಾಪ. ಒಂದ್ ಪೆಂಡ್ರೈವ್ ಇದು ಪೆಂಡ್ರೈವ್ ಮಾಡಿದ್ರಾ? ಮಾಡಿದ್ಯಾ ಇದು? ಅಮ್ಮ ಮಾಡಮ್ಮ, ಒಳ್ಳೆ ಕೆಲಸ ಗೈಸ್. ಡಬಲ್ ಕನೆಕ್ಷನ್ ಆಗ್ಬಿಟ್ಟೈತೆ ಗೈಸ್. ಇನ್ನೊಂದು ನಿಮಿಷ ಐತೆ, ಇನ್ನೊಂದು ನಿಮಿಷ ಆದ್ಮೇಲೆ ಅವ್ರಿಗೆ ಇನ್ನೊಂದು ಆಫರ್ ಕೊಡೋಣ. ನೋಡ್ಬೇಕು ಅಲ್ಲಿ, ಇಲ್ಲಿ ನೋಡು, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನೋಡ್ಬೇಕು ನೀನು. ಟೋಟಲ್ ಇವಾಗ ನಿಂದ ಎಷ್ಟಾಗೈತೆ ಅಂತ ಆಮೇಲೆ ಕೌಂಟ್ ಮಾಡುವಂತೆ. ಇಲ್ಲೇ ಐತೆ ನಿಂದ ಏನೇನೈತೆ ಅಂತ. ಟೋಟಲ್ ಇವಾಗ 9,000 ಆಗೈತೆ ಇಬ್ರದ್ದು ಸೇರಿ 9,000 ರೂಪಾಯಿ ಆಗೈತೆ. ಇರಿ ಒಂದು ನಿಮಿಷ ಪಾಪ. 9,100 ರೂಪಾಯಿ ಆಗೈತೆ, 172 ರೂಪಾಯಿ ಇಬ್ರದ್ದು ಸೇರಿ. ಇರ್ಲಿ ಬಿಡು, ಬೇಕಾಗತ್ತದು. ಬೇಡ ಬೇಡ, ಈಗ ಹುಡುಗ ಕೂತ್ಕೊಳಕ್ ಬಟ್ಟೆ ಎಲ್ಲ ಹುಡುಕಿ ಕೂತೈತಿ. ದುಡ್ಡು ಬೇಡ ನನಗೆ. ಬೇಕಾದು ಅದು ನಾವು ಹೋದ್ರೆ ಬೇಕಾಗ್ತವೆ, ಅವು ಯೂಸ್ ಆಯ್ತವೆ ನನಗೆ. ನೀನು ತಗೋ ಬಟ್ಟೆ ಗಿಟ್ಟ ನನಗೆ. ಈ ಮಂದಿ ಇರ್ತದೆ. ನಂದಾಯ್ತು ಬಿಡು. ಆಯ್ತು. ಹಲೋ, ಎಷ್ಟಾಯ್ತು ಟೋಟಲು? ಇನ್ನೂ 4 ನಿಮಿಷ ಬಾಕಿ ಐತೆ. ಇರಿ ನಿಮಿಷ. ಟೋಟಲ್ ಬಂದ್ಬಿಟ್ಟು 9,970 ರೂಪಾಯಿ. ಇನ್ನು 30 ರೂಪಾಯಿ ಚಿಪ್ಸು, ಬರುತ್ತಾಕೋ ಚಿಪ್ಸು, ಚಾಕ್ಲೇಟು. ಕ್ರೇಜಿ. ಇಲ್ಲ ಮಾಡೋಕ್ಕಾಗಲ್ಲ. ಏನೇನು ಮಾಡಿ ಸುಮ್ಮನೆ ಬ್ಯಾಗ್ ಬರಲಿ ಅದು. 30 ರೂಪೀಸು ಒಂದು ಇದು ಮಾಡ್ತೀನಿ, ಬುಕ್ ಮಾಡ್ಬಿಡ್ತೀನಿ ಬ್ರೋ. ಇದಿದೆ ಸೋಪ್ ಎಕ್ಸೋ. ಇಲ್ಲ ಎಷ್ಟು ಬೇಕು ಕರೆಕ್ಟಾಗಿ? ಎಷ್ಟು ಬೇಕು ನಮಗೆ? 30. ಇದೇ ಮಾಡ್ತೀನಿ ಬಿಡು. ಗೈಸ್ 17 ಮಿನಿಟ್ಸ್ ಆಗಿದೆ, 18 ಮಿನಿಟ್ಸ್ ಆಗಲಿ. ಇನ್ನೊಂದಿನ ಕೊಡ್ತೀನಿ ನೋಡಿ. ನೀವು 30 ರೂಪಾಯಿ ಕೊಟ್ಟರೆ 10,000 1 ರೂಪಾಯಿ ಬರುತ್ತೆ. 10,000 ರೂಪಾಯಿ ಆಗುತ್ತೆ. 1 ರೂಪಾಯಿನೂ ಲೆಕ್ಕ ಬರಲ್ಲ. 29 ಇರ್ತದೆ ಬಿಡು. 29 ಇರ್ತದೆ. 27 ಅದನ್ನೇ ಹಾಕಿರೋದು. 30 ಅದು 29 ಇಲ್ಲ, ಅದನ್ನೇ ಬುಕ್ ಮಾಡೋದು 29. $1 1 ರೂಪಾಯಿ ಮಿಂಚಿಂಗು ಇಲ್ವಲ್ಲ. ಬರ್ಲಿ. 1 ರೂಪಾಯಿ ಅಂದ್ರೆ 1 ರೂಪಾಯಿನೂ ಲೆಕ್ಕಪ್ಪ. ಇನ್ನ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇವಾಗ ಇನ್ನೊಂದು 5 ಸೆಕೆಂಡ್ ಇದೆ. ಟಕ್ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. 5 ಸೆಕೆಂಡ್ ಕೇಳಿಸ್ಕೊಳ್ಳಿ. ಇನ್ನ ಒಂದು 2 ನಿಮಿಷ ಇದೆ. ಪಟ್ ಅಂತ ಇನ್ನೊಂದು 10,000 ರೂಪಾಯಿ ಇನ್ನು 2 ನಿಮಿಷ ಮಾಡ್ಬೇಕು. ಆಗುತ್ತಾ? ಬರ್ಲಿ. ಇನ್ನೊಂದು 2 ನಿಮಿಷ ಟೈಮ್ ಸ್ಟಾರ್ಟ್ ಐತೆ ಅಷ್ಟೇ. ಇನ್ನು 2 ನಿಮಿಷ ಮುಗಿ ಟೈಮ್ ಸ್ಟಾರ್ಟ್ ಆಯ್ತು. ನೀವು ಮಾತಾಡಂಗಿಲ್ಲ. ಬೇಗ 2 ನಿಮಿಷದಲ್ಲಿ. ಸರಿ ನಾನು ಮಾಡ್ತೀನಿ ಬಿಡ. ಸಾರಿ ಇಬ್ರು ಒಟ್ಟಿಗೆ ಮಾಡ್ಬಿಡಿ. ಇಬ್ರು ಒಂದೇ ಮೊಬೈಲ್ ಮಾಡಿ. ರೇಷ್ಮೆ ಸ್ಯಾರಿ ಎಕ್ಸೈಟ್ಮೆಂಟ್ ನೋಡಿ, ಖುಷಿ ನೋಡಿ. ದಿಸ್ ಇಸ್ ವಾಟ್ ಐ ನೀಡ್. ಆಗ್ಲೇ 30 ಸೆಕೆಂಡ್ ಆಯ್ತು.
ಗಾಬ್ರಿಲ್ ಫೋನ್ ಎಲ್ಲ ಬೀಳಿಸ್ತವ್ರ ಗುರು. ಬರ್ತಾ ಇಲ್ಲ ಸಾರಿ ಅಂತ ನೀವು ನೋಡಿ. ಇಲ್ಲ ಇಲ್ಲ ಇಲ್ಲ, ಲಾಸ್ಟ್ 1 ನಿಮಿಷ. ಯದ್ವಾ ತದ್ವಾ ಮಿಂಚಿಂಗ್. ಹಾ ಬರ್ಲಿ, ಇನ್ನು ಲಾಸ್ಟ್ 1 ಮಿನಿಟ್ ಲೆಫ್ಟ್. ಇನ್ನೊಂದು ನಿಮಿಷಕ್ಕೆ ನೀವು 10,000 ಏನ್ ಬುಕ್ ಮಾಡ್ತೀರಂತ ನಾನು ನೋಡ್ತೀನಿ. ಯಾವ್ದೋ ಒಂದು ನೋಡ್ತೀನಿ. 11,000 ಇರೋಂಗಿಲ್ಲ. ಲಾಸ್ಟ್ 30 ಸೆಕೆಂಡ್ 10 ಕಣೆ. ಬೇಕಂದ್ರೆ ಅದೇ ತಗೋಬೇಕು. ನೀನ್ ಯಾವ್ದು ಕೊಡೋದು ಬೇರೆ ನೋಡು, ಅಟ್ಲೀಸ್ಟ್ ಇರೋದು 2 ನಿಮಿಷ. ನಿನ್ಗೆ ಹೆಂಗ್ ನೋಡ್ಕೋತೀಯ ಯಾರಿನ್ನ ಸಿಕ್ಕಿರೋ ತಗೋಬೇಕು. ಆಮೇಲೆ ಅದ್ ಚೆನ್ನಾಗಿರಲ್ಲ. ಆಮೇಲೆ ಅಮ್ಮ ನೋಡು, ಅಮ್ಮ ಹೋಯ್ತು ಅಮ್ಮ. ಅಲ್ಲ ವೇಸ್ಟ್ ಆಗುತ್ತಲ್ಲ ನಮ್ಗೆ. ಒಳ್ಳೆ ಕತೆ ಅಲ್ಲ. ನಿನ್ಗೆ ಯಾವ್ದು ಕಡೆಗೆ ನಿನ್ಗೆ 10,000 ಬೇಕಾ ನಮ್ಗೆ? ಈ ಬರ್ಬೇಕಲ್ಲ 2 ಸೆಕೆಂಡ್ ಎಲ್ಲಿ ಬಂದ್ಬಿಡ್ತೀನಿ. 5 4 ಅದಾಗಲ್ಲ ಬಿಡವಾ. ಯಾವ್ದೋ ಒಂದು ನಿನ್ಗೆ ನಮಗೆ ಸೋಲಾಕ್ಕಿಂತ ಗೆಲ್ತೀವಿ. ಇದನ್ನ ಬುಕ್ ಮಾಡಿದ್ರು, ಅದು ಒಂದಕ್ಕೊಂದು ಮಮ್ಮಗೆ ಇಷ್ಟನೇ ಇಲ್ಲ. ಫೈನಲಿ ಟೈಮ್ ಡನ್. ಇಷ್ಟ ಇದ್ರು 10,000 ರೂಪಾಯಿ ವೇಸ್ಟ್ ಮುಗೀತು. 20 ನಿಮಿಷ ಆಯ್ತು. ಟೈಮ್ ಆಗೋಯ್ತು. ಏನ್ ಮಾಡ್ತೀಯಾ? ಏನ್ ಸಿಕ್ತಿದ್ ನಿನ್ಗೆ ಅದೇಳು. ಅದು ಹೆಂಗಾರ ಇರ್ಲಿ ಬಿಡು. ನಿನ್ಗೆ ಯಾಕೆ 10,000 ರೂಪಾಯಿ ಐಟಮ್ ನಿನ್ಗೆ ಯಾಕೆ? ಅದೆಲ್ಲ ಬಿಡು, ಚೆನ್ನಾಗೈತೆ. ಗೈಸ್ ನಮ್ಮ ಅಮ್ಮ ಸ್ಯಾರಿ ಚೆಕ್ ಮಾಡ್ತಾರೆ ಹೆಂಗೈತೆ ಅಂದ್ಬಿಟ್ಟು. ಚೆನ್ನಾಗೈತೆ ಬಿಡು. ಹೆಂಗೈತೆ ಅಂತ ಚೆಕ್ ಮಾಡ್ತಾರೆ. ಅಲ್ಲ ಸೋಲೋದ್ಕಿಂತ ಗೆದ್ವಲ್ಲ ಅದು ಖುಷಿ ಪಡು. ಒಳ್ಳೆ 10,000 ರೂಪಾಯಿ ಬುಕ್ ಮಾಡು ಪಟ್ಟ. ನೀನು 2 ನಿಮಿಷ 2 ಸೆಕೆಂಡ್ ಅಂದಾಗ ನೀನು ಟೈಮ್ ನಿನಗೆ 2 ನಿಮಿಷ ಕೊಟ್ಟರೆ ಟೈಮು. ನೀವು ಹೊಡ್ಕ ಕೂತ್ಕೊಳ್ಳೋಕಲ್ಲಿ ಕೊಡು. ಈಗ ಹೊಡಿ. ನೀನು ಈಗ ಹೊಡಿ ಕೊಡೆ. ಇನ್ನೊಂದು 20 ನಿಮಿಷ ಕೊಡ. ಹೊಡಿ 20. ಹೊಡಿ. ಆಯ್ತು ಮುಗಿದ್ ಬಿಡಮ್ಮ. ಟೈಮ್ ಮುಗಿದ್ಮೇಲೆ ಏನಮ್ಮ ಮಾಡ್ತಿದ್ಯಾ? ಸುದಿ ನಾನು ಹೇಳೋದು ಆಯ್ತಪ್ಪ. ಮಾಡಕ್ಕಾಗಿಲ್ಲ. ಟೈಮ್ ಹೋಯ್ತು. ಹುಡ್ಕೋಕ್ ಹೋಯ್ತು. ಟೈಮ್ ಹೋಯ್ತು. ಅದು ಬರಲ್ವಲ್ಲ. ಅಲ್ಲ ಇಲ್ಲಿ ನೋಡಿಲಿ, ಟೈಮ್ ಹೋದ್ಮೇಲೆ ಹುಡುಕ್ತಿರೋದು ನೋಡಿಲಿ. ಅಮ್ಮ ಟೈಮ್ ಆಯ್ತಮ್ಮ. ಸುಮ್ಮನಿರು ಮಂಗ್ 10,000 ರೂಪಾಯಿ ಅದು ಯಾವ್ದೋ ಪ್ಲೈನ್ ಸ್ಯಾರಿ ತಗೊಂಡು ಟೈಮ್ ಆಗೋದ್ರೆ ಏನ್ ಮಾಡ್ತೀಯ? ಅದನ್ನ ಬೇಡವಾ? ಸೋತ್ರ ಪರವಾಗಿಲ್ವಾ? ಬೇಕಾಗಿರಲ್ವಾ? ಕ್ಯಾನ್ಸಲ್ ಮಾಡೋದು. ಟೈಮ್ ಆಗೋಗುತ್ತಲ್ಲ, ಅದು ಬರಲ್ವಲ್ಲ ನಿನಗೆ. ಟೈಮ್ ಆದ್ರೆ ಅದು ಸಿಕ್ಕಲ್ವಲ್ಲ ನಿನಗೆ. ಹುಡ್ಕಕ್ಕೆಲ್ಲ ಹೋಯ್ತೀಯ? 2 ನಿಮಿಷ ಕೊಟ್ರದ ಅವನು. 10 ನಿಮಿಷ ಎಲ್ಲ ಕೊಟ್ಟಿರೋದು. 2 ನಿಮಿಷ ಎಷ್ಟೊತ್ತು ಬೇಕು? 2 ನಿಮಿಷ ಕೊಟ್ಬಿಟ್ಟು ನೀನು ಹುಡುಕಿ ಕೂತಾರಂತೆ. ಯದ್ವಾ ತದ್ವಾ ಮಿಂಚಿಂಗು ತರರ. ಆಯ್ತು ಬಿಡ. ಗೈಸ್ ಇವಾಗ ನಿಮ್ಮ ಇದು ಎಲ್ಲ ಒಪ್ಪಿಗೆ ಆಗೋದು ಟೋಟಲ್ ಎಷ್ಟಿದೆ ಅಂತ. ಆಯ್ತು ನೋಡು. ಯಾಕೆ ಮುಖ ಸಪ್ಪಗೆ ಮಾಡ್ಕೊಂಡಿದ್ಯಾ? ಅಯ್ಯೋ ಅಮ್ಮ, ಒಂದು ಖುಷಿ ಪಡ್ಬೇಕೇನ್ ಗೊತ್ತಾ? ಅಪ್ಪಂಗ್ ತಗೊಳ್ದಲ್ಲೇ ನಿನಗೆ 10,000 ರೂಪಾಯಿಗೆ ಸೀರೆ ಕೊಟ್ಟೈತೆ ನೋಡು. ಖುಷಿ ವಿಚಾರ ತಾನೆ. ಟೈಮ್ ಹೋದ್ರೆ ಅದು ಬರಲ್ವಲ್ಲಪ್ಪ. 10,000 ರೂಪಾಯಿ ನನ್ಗೆ ಯಾವ್ದಲ್ಲಿ ಇದ್ರು ಏನ್ ಬೇಕಾದ್ರೆ ಬುಕ್ ಮಾಡ್ತಿದ್ದೆ ನಾನು. 10,000 ಮಾಡ್ಬೇಕಷ್ಟೇ. ಫ್ರೀ. ಇವಾಗ ಫೈನಲಿ ಟೋಟಲ್ ಎಷ್ಟಿದೆ ಅಂತ ನೋಡೋಣ. ಟೋಟಲ್ ಬಂದ್ಬಿಟ್ಟು 19,971 ರೂಪಾಯಿ. ಮತ್ತೆ ಇನ್ನೇನು ಬರೀ 20 ರೂಪಾಯಿ ಹೆಚ್ಚು ಕಮ್ಮಿ ಇದೆ ಅಷ್ಟೇ ಬಿಡು. ಬಟ್ ಗೈಸ್ ಪಾಪ ನಮ್ಮ ಅಮ್ಮಂಗೆ ಸ್ಯಾರಿ ಇಷ್ಟ ಇಲ್ಲ ಅಂತೆ. ಓಕೆ, ಗುಡ್ ಟ್ರೈಡ್. ಏನ್ ಮಕ್ಕ ನೋಡ್ತೀಯಮ್ಮ? ಇದೆ. ಈಗ ನಾವು ಒಂದೇ ಯಾವ್ದಾರು ಆಟ ಆಡಕ್ಕೆ ಹೋಗ್ತೀವಲ್ವರ, ಇನ್ನು 2 ನಿಮಿಷ ಐತೆ ಅಂದಾಗ ಟೈಮ್ ಮುಖ್ಯ ನಮ್ಗೆ. ಗೆಲ್ಲೋದ್ ಮುಖ್ಯ. ಮತ್ತೆ ಗೆಲ್ಬೇಕಂದ್ರೆ ನಾವು ಸೆಲೆಕ್ಟ್ ಮಾಡಿ ಯಾವ್ದೋ ಒಂದು ಸೆಲೆಕ್ಟ್ ಮಾಡ್ಬೇಕು, ಬರ್ಬೇಕು ನಮ್ಗೆ. ಗೈಸ್ ಇದು ಆಟನ ಇಂಟ್ರೆಸ್ಟಿಂಗ್ ಆಗಿರ್ಲಿ ಅಂದ್ಬಿಟ್ಟು 2 ನಿಮಿಷದಲ್ಲಿ 10,000 ರೂಪಾಯಿ ಕೊಟ್ಟೆ. ಬಟ್ ಪಾಪ ನಮ್ಮ ಅಮ್ಮಂಗೆ ಡಿಸಪಾಯಿಂಟ್ ಆಗೈತೆ. ಪರವಾಗಿಲ್ಲ, ಅದನ್ನ ಕ್ಯಾನ್ಸಲ್ ಮಾಡೋಣ. ಅದು ಸದ್ಯಕ್ಕೆ ಅದನ್ನ ಕ್ಯಾನ್ಸಲ್ ಮಾಡಿ 10,000 ರೂಪಾಯಿದ್ನೇ ಲೆಕ್ಕ ಇಟ್ಕೊಳ್ಳೋಣ. ಓಕೆನಾ? ಕ್ಯಾನ್ಸಲ್ ಮಾಡ್ತೀನಿ ಗೈಸ್. ಪಾಪ ನಮ್ಮ ಅಮ್ಮಂಗೆ ಡಿಸಪಾಯಿಂಟ್ ಮಾಡೋದು ನನಗೆ ಇಷ್ಟ ಇಲ್ಲ. ಅಮ್ಮ ಕ್ಯಾನ್ಸಲ್ ಕೊಟ್ಟಿದ್ದೀನಿ. ಸೊ ಇವಾಗ 9,970 ರೂಪಾಯಿ. ಅದರಲ್ಲಿ ಏನೇನು ಬುಕ್ ಮಾಡೋರು ಗೊತ್ತಾ? ನಮ್ಮ ಅಪ್ಪ ಬಂದ್ಬಿಟ್ಟು ಏನಿದ್ದು ಇದು ಹೆಡ್ಫೋನು ಕಿವಿಗೆ, ನಮ್ಮ 1 ಟಾಪ್ 2 3 4, ನಪ್ಪ ಒಂದು ಸ್ಮಾರ್ಟ್ ವಾಚು, ಟಾಪು, ಸ್ಯಾರಿ, ಇದು ಪೆನ್ ಡ್ರೈವ್, 1 ಸ್ಯಾರಿ 2 ಸ್ಯಾರಿ. ಸೊ ಟೋಟಲು 9,971 ರೂಪಾಯಿ. ಖುಷಿನಾ? ಖುಷಿ ಅಂತ ಕೊಡ್ತಾನೆ. ಆಮೇಲೆ ಯಾಕೆ ಕೊಡ್ತೀನಿ? ಕ್ಯಾನ್ಸಲ್ ಮಾಡ. ನನಗೇನು 10,000 ರೂಪಾಯಿ ಹೋಲಿ. ಯಾವ್ದೋ ಒಂದು ಸ್ಯಾರಿ ಯಾರಿಗ ಒಂದು ಗಿಫ್ಟ್ ಕೊಡ್ಬೇಕು. ತದ್ವಾ ಬೇಡ ಅಂದ್ರೆ 10,000 ರೂಪಾಯಿ ಕೊಡ್ಬೇಕಂತೆ. ಈಗ ಬಿಡು, ಬೇಡ ಕ್ಯಾನ್ಸಲ್ ಮಾಡು. ಯಾರಿಗೂ ಬೇಡ. ನಮ್ಮ ಹುಡುಕಲ್ ಅದಲ್ಲ. ಸೋತ್ಮೇಲೆ ಮುಗೀತು. ಈಗ ಆಟ ಆದ್ಮೇಲೆ ಗೈಸ್ ಫೈನಲಿ ಇಷ್ಟೆಲ್ಲ ಇವರು ಬುಕ್ ಮಾಡಿದ್ದಾರೆ. ಇದನ್ನು ನಾನು ಆಮೇಲೆ ಬುಕ್ ಮಾಡ್ತೀನಿ. ಎಲ್ಲ ಒಟ್ಟಿಗೆ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ನೀಟಾಗಿ ಮಾಡ್ತೀನಿ ನಾನು. ಹೆಂಗಿತ್ತು ಇವತ್ತಿನ ಆಟ? ಚೆನ್ನಾಗಿತ್ತು. ಆದ್ರೆ ಒಂಥರ ಇನ್ನೊಂಚೂರು ಇನ್ನೊಂದು 2 ನಿಮಿಷ ಕೊಡ್ಬೇಕಿತ್ತು ನಿಮ್ಗೆ. 10,000 ಸೀರ್ಬೇಕಾಯ್ತು ಅವಳಿಗೆ. ಸಾರಿ ಮಮ್, ಟೈಮ್ ಅಪ್ ಮಾ. ನಾನು ನನ್ನ ಬಡ್ಜೆಟ್ನ ಉಳಿಸ್ಬೇಕಲ್ವಾ? ಥ್ಯಾಂಕ್ ಯು ಮಮ್, ಥ್ಯಾಂಕ್ ಯು. ಪಾಪ ಹೆಂಗಿತ್ತು? ನಾನೇ ಕರೆಕ್ಟ್ ಆಯ್ತು ಬಿಡು. ಐಟಮ್ ನನ್ನ ಐಟಮ್ ಸಕ ಪರ್ಫೆಕ್ಟಾ ನಿನಗೆ? ಅಮ್ಮ ನಿಂಗೆ ಹೆಂಗಿತ್ತು? ಕ್ಯಾನ್ಸಲ್ ಆದ್ಮೇಲೆ ಅದೇ ಅದೆಲ್ಲ ಹಂಗಲ್ಲ. ಅದು ನನ್ಗೆ 5,000 ಕೊಡ್ಬೇಕಾಗುತ್ತೆ. ನನಗೆ 5,000 ಏನಾದ್ರು ತಗೋ ಹಂಗಿದ್ರೆ ನಿಮ್ಮ ಮಮ್ಮಿಗೆ ಕೊಡಂಗಿಲ್ಲ. ನಾವೆಲ್ಲ ಅಷ್ಟಾರ ಹುಡುಗಿ ಕರೆಕ್ಟ್ ಮ್ಯಾಚ್ ಮಾಡಿದ್ದೀನಿ.
ನಿಲ್ಲ ಹಂಗ್ ಮಾಡ್ಬಾರ್ದಿತ್ತು, ಒಟ್ಟಿಗೆ ನೀನು ನನ್ ಸಪ್ರೇಟ್ ಕೊಡ್ಬೇಕಿತ್ತು ಮ್ಯಾಚಿಂಗ್ ಅಲ್ಲಿ ಕರೆಕ್ಟ್. ಯಾರು ನಾವು ನಿಯರ್ ಅಲ್ಲಿ ಇರ್ತೀವಿ ಅವ್ರಿಗೆ ಕೊಡ್ಬೇಕಾಯ್ತು ನೀನು. ಓ ಹಂಗಾಗಲ್ಲ, ಬೇರೆ ಹೋಗಲ್ಲ. ಇದು ಇಬ್ರು ಒಂದೇ ಮಾಡ್ಬೇಕು. ಇರ್ರಿ ಪರವಾಗಿಲ್ಲ, ನಮ್ಮಂಗೆ ಸಮಾಧಾನ ಇಲ್ಲ ಒಟ್ಟಿನಲ್ಲಿ. ಆದ್ರೂ ವರಿ ಮಾಡ್ಕೋಬೇಡಮ್ಮ, ನಿನಗಂತ ನಾನು ಇದ್ದೀನಿ, ನೀವು ವರಿ ಮಾಡ್ಕೋಬೇಡ. ಹಾ, ಸಖತ್ತಾಗಿತ್ತು ಆಟ, ಹೆಂಗಿತ್ತು? ಸೂಪರ್ ಆಗಿತ್ತು, ಒಂಥರ ಇಂಟ್ರೆಸ್ಟ್ ಐತಿ. ಇನ್ನು ಟೈಮ್ ಕೊಟ್ಟಿದ್ರೆ ಇದೇ ತರ ಇನ್ನು ಡೈಲಿ ಬಂದ್ರೆ ಸಖತ್ತಲ್ವಾ ನಿಂಗೆ? ಮಮ್ ಮತ್ತೆ ವೆಲ್ ಪ್ಲೇಡ್ ಮಮ್. ಗಾಬ್ರಿಲಿ ಫೋನ್ಗಿನೆಲ್ಲ ಬೀಳ್ಸ್ಕೊಂಡು ಹುಡುಕ್ಪಟ್ಟಾಯ್ತು ನಮ್ಮಮ್ಮ. ತುಂಬಾ ಚೆನ್ನಾಗಿ ಹೇಳಿದ್ರು ಪಾಪ, ಸಕ್ಕತ್ ಪಾಪ. ನಮ್ಮಮ್ಮ ನೋಡು, ಅಪ್ಪ ನೋಡು, ಪೆನ್ ಡ್ರೈವ್, ವಾಚು, ಏನೇನೋ ಸಕ್ಕತ್ತ ಬುಕ್ ಮಾಡೈತೆ ಗೊತ್ತಾ? ಆಮೇಲೆ ಅದಕ್ಕೆ ನಾನು ವಾಚ್ ಹೋಗಿದ್ದು ವರ್ಕ್ ಆಗ್ತಾ ಇಲ್ಲ, ಅದಕ್ಕೆ ಕಿವಿಗೆ ಬೇರೆ ಹೊಸದು. ಅಲ್ಲ ಬರ್ಲಿ ಇರ್ಲಿ ಬಿಡು. ಥ್ಯಾಂಕ್ ಯು. ಹೆಂಗಿತ್ತು ಅಂತ ಕಾಮೆಂಟ್ ಹಾಕಿ ಬ್ಲಾಗ್ ಎಂಡ್ ಮಾಡ್ತೀನಿ ಒಂದು ನಿಮಿಷ. ಗೈಸ್, ಹೆಂಗಿದ್ರು 9,900 ರೂಪಾಯಿ ನೀಟಾಗಿ ಲೈಕ್ ಮಾಡಿದಾರಲ್ವಾ. ಇವಾಗ ಅಂದರೆ ಫುಲ್ ಟೋಟಲ್ ಅಷ್ಟು ಅಮೌಂಟ್ ಮಾಡೋರೆ. ಅವ್ರ ಖುಷಿ ತಕ್ಕನಂಗೆ ಈಗ ಆರಾಮಾಗಿ ಈಗ ನನ್ನ ವೀಡಿಯೋಲಿ ತೋರಿಸಲ್ಲ, ಆಫ್ಲೈನಲ್ಲಿ ಅವ್ರಿಗೆ ಏನು ಇಷ್ಟ ಇರುತ್ತೋ 9,900 ರೂಪಾಯಿ ನೀಟಾಗಿ ಬುಕ್ ಮಾಡ್ಕೋತಾರೆ. ನೀಟಾಗಿ ಬುಕ್ ಮಾಡಲಿ ಅಂತ ಬಿಡ್ತೀನಿ. ಓಕೆನಾ? ಡನ್ನಾ? 9,000 ನಾವು ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೋಬೋದು. 9,900 ರೂಪಾಯಿ ಈ ವಿಡಿಯೋ ಇರಲ್ಲ. ಆರಾಮಾಗಿ ಅಂದ್ರೆ ಸೇಮ್ ಇದೇ ತರ ಇರುತ್ತೆ. ಈಗ ಟಾಪ್ ಇದು ಅಂದ್ರೆ ಈ ಸ್ಯಾರಿ ಅಂದ್ರೆ ಕಲರ್ ಮಾತ್ರ ಚೇಂಜ್ ಮಾಡಿರ್ತಾರೆ ಅಷ್ಟೇ, ಈ ತರ. ಓಕೆ ಮಾಮ್, ಡನ್. ಗೈಸ್, ಫೈನಲಿ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಈ ತರ ಒಂದು ಬ್ಲಾಗ್ ಅವಾಗ ಮಾಡ್ತಿರ್ಬೇಕು, ಬಿಕಾಸ್ ಎಷ್ಟು ಖುಷಿಯಾಗಿದ್ರು ನೋಡಿದ್ರಲ್ಲ, ಅಂಡ್ ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಇದ್ರು. ಅದು ನೋಡ್ತಿದ್ರೆ ಒಂಥರ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸೊ ಈ ಒಂದು ಕಂಪ್ಲೀಟ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನು ನೆಕ್ಸ್ಟ್ ನಾಡಿದ್ದಲ್ಲಿ ನಾನು ರೆಸಾರ್ಟ್ಗೆ ಹೋಗ್ತಾ ಇದ್ದೀನಿ. ಸೊ ನಮ್ಮ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರೋದು, ಒಂದು ಒಳ್ಳೆ ಫನ್ ಇರುತ್ತೆ. ಕಾಮಿಡಿ ಅಂತೂ ಪಕ್ಕ ಇದ್ದೇ ಇರುತ್ತೆ, ಯಾಕಂದ್ರೆ ನಾವು 6 ಜನ ಹೋಗ್ತಾ ಇರೋದು. ಹೆವಿ ಇರುತ್ತೆ, ಕಾಯ್ತಾ ಇರಿ. ಆ್ಯಂಡ್ ಒಂದೊಳ್ಳೆ ಲೈಕ್ ಭರ್ಜರಿ ವ್ಲಾಗ್ ಪ್ಲಾನ್ ಮಾಡಿದ್ದೀನಿ, ಅದು ಕೂಡ ಡಬಲ್ ಎಂಟರ್ಟೈನ್ಮೆಂಟ್ ಅನ್ಕೊಳ್ಳಿ. ಸ್ಟೇ ಟ್ಯೂನ್. ಆ್ಯಂಡ್ ಈ ವಿಡಿಯೋ ಹೆಂಗಿತ್ತು ಅಂತ ಕಾಮೆಂಟ್ ಹಾಕಿ ಗೈಸ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಮಚ್ ಲವ್, ಬಾಯ್.